ಇದ್ದೇನೆ. ಎಸ್ ರಾಜು ಸರ್, ವಿಡಿಯೋ ಮತ್ತೆ ಆಡಿಯೋಗೆ ಬನ್ನಿ ಸರ್. ಮತ್ತೆ ನಿಮ್ಮ ಹೆಸರು ಪ್ಲೇಸ್ ಹೇಳಿ. ಉಳಿದವರು ಕೂಡ ಹ್ಯಾಂಡ್ ರೈಸ್ ಮಾಡಿರಿ, ನಿಮ್ಗೆ ಕೂಡ ಅವಕಾಶವನ್ನ ಕೊಡ್ತೇನೆ. ಎಸ್ ರಾಜು ಸರ್, ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಆಡಿಯೋ ಆನ್ ಆಯ್ತು, ವಿಡಿಯೋ ಆನ್ ಮಾಡ್ಕೊಳ್ಳಿ ಸರ್. ಎಸ್ 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 ಎಸ್, ಹ್ಯಾಪಿ ಮಾರ್ನಿಂಗ್ ಸರ್. ಹ್ಯಾಪಿ ಮಾರ್ನಿಂಗ್ ಮೇಡಮ್. ಹೇಳಿ ಸರ್, ಹೆಸರು ಮತ್ತೆ ಪ್ಲೇಸ್ ಹೇಳಿ ಮಾತಾಡಿ ಸರ್. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದೆ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ. ಯಾಕಂತ ಹೇಳಿದ್ರೆ ಇದು ನಾನು ಲಾಸ್ಟ್ ಟೈಮ್ ಮೂಲತಃ ನನ್ನ ಹೆಸರು ರಾಜು ಅಂತ ಹೇಳಿ, ನಾನು ಕುಂದಾಪುರ, ಉಡುಪಿ ಕುಂದಾಪುರ. ನಾವು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ ಪಾಕಶಾಲೆಯಲ್ಲಿ. ನಾವು ಮುಂಚೆ ಒಂದು 2-3 ರಿಸಲ್ಟ್ ಹೇಳಿದೀನಿ ನಾನು ನಿಮ್ಗೆ. ಮತ್ತೆ ಇನ್ನೊಂದು ಹೇಳಲಿಕ್ಕೆ ತುಂಬಾ ಇದೆ, ಅದ್ರ ಮೇಲೆ ತುಂಬಾ ಜನಕ್ಕೆ ನಾನು ಮ್ಯಾಟರ್ಸ್ ಕೊಟ್ಟಿದ್ದೀನಿ. ಅದು ಮೊನ್ನೆ ಒಬ್ರು ಕಾಲು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತಾರೆ, ಸ್ವಲ್ಪ ಅವರಿಗೆ ಔಟ್ಸೈಡ್ ಹೋಗಿದ್ದಾರೆ. ಎರಡು ಕಾಲು ತುಂಬಾ ಇದಾಗಿ ಒಂದು ಗಾಯ ತರ ಆಗಿ ಅದನ್ನ ಎಲ್ಲ ಎಷ್ಟೋ ಮೆಡಿಸಿನ್ ಮಾಡಿದ್ರೆ ಗುಣ ಆಗಿಲ್ಲ. ಕಡೆ ನಂಗೂ ಸಹ ಆಗುತ್ತಂತ ಗೊತ್ತಾಗಿಲ್ಲ. ಕಡೆ ನನ್ನ ಹೆಮ್ಮೆ ಪ್ಲೇನ್ ರಾಘವೇಂದ್ರ ಸರಿಗೆ ಒಂದು ವಿಡಿಯೋ ಕಾಲ್ ಮಾಡಿ ತೋರಿಸಿದಾಗ ಇದನ್ನ ಕೊಡಿ, ಧೈರ್ಯ ಮಾಡಿ ಕೊಡಿ, 100% ಆಗುತ್ತೆ ಅಂತ ಹೇಳಿದ್ರು. ಕೊಟ್ಟ ಒಂದು 20-25 ದಿವಸ ಆಗಿದೆ ಇವಾಗ ಅವರು ತುಂಬಾ ಪೇನ್ ಇಂದ ಕಡಿಮೆ ಆಗಿ ಅವರಿಗೆ ಕಾಲೆಲ್ಲ ನಡಿಲಿಕ್ಕೆ ಸ್ವಲ್ಪ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಜಾಸ್ತಿ ನಡಿಲಿಕ್ಕೆ ಆಗ್ತಾ ಇಲ್ಲ. ಈಗ ಅವರು ಮನೆಯಿಂದ ಒಂದು ಅರ್ಧ ಕಿಲೋಮೀಟರ್ ಅವರ ನಿಧಾನ ನಡ್ಕೊಂಡು ಬರ್ತಾ ಇದ್ದಾರೆ. ತುಂಬಾ ಒಂದು ಪ್ರೌಡ್ ಫೀಲ್ ಇದೆ ನಂಗೆ. ಯಾಕಂತ ಹೇಳಿದ್ರೆ ಅಂತ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಅಲ್ಲೂ ಇದು ವರ್ಕ್ ಆಗ್ತಿದೆ ಅಂದ್ರೆ ನಾವು ಪ್ರತಿಯೊಬ್ಬರಿಗೂ ನಾವು ರೀಚ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಆಗಿದೆ ಅಂತ ಹೇಳ್ಬೋದು. ತುಂಬಾನೇ ಒಂದು ಖುಷಿ ಆಗುತ್ತೆ. ನಾವು ಎಷ್ಟು ಜನ ಮ್ಯಾಟರ್ಸ್ ಕೊಟ್ಟಿದ್ದೀನೋ ಅಷ್ಟು ಜನ ಒಂದು ಒಳ್ಳೊಳ್ಳೆ ರಿಸಲ್ಟ್ ಬರ್ತಾ ಇದೆ. ಇನ್ನೊಂದು ಕೆಲವರು ಏನಂತ ಹೇಳಿದ್ರೆ ಸರಿಯಾಗಿ ಅವ್ರನ್ನ ಪಾಪರಾಗಿ ಅವ್ರು ರಿಚ್ ಬ್ಯಾಟ್ ಕೈ ಕೊಟ್ಟೋದಾಗ್ಲಿ, ನೀರ್ ಕುಡಿಯೋದಾಗ್ಲಿ ಅವೆಲ್ಲ ಸರಿಯಾಗಿ ಮಾಡಿಲ್ಲ ಅಂದ್ರೆ ರಿಸಲ್ಟ್ ಬರೋದು ತುಂಬಾ ಲೇಟ್ ಆಗುತ್ತೆ. ಅವ್ರು ಕರೆಕ್ಟ್ ಆಗಿ ಹಂತವಾಗಿ ಅದನ್ನ ಕರೆಕ್ಟ್ ಆಗಿ ಸರಿಯಾಗಿ ಯೂಸ್ ಮಾಡಿದ್ರೆ 100% ಪ್ರತಿಯೊಬ್ಬರಿಗೂ, ನಮ್ಗಾದ್ಮೇಲೆ ಪ್ರತಿಯೊಬ್ಬರಿಗೂ ಯೂಸ್ ಆಗೇ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಸರಿಯಾಗಿ ಯೂಸ್ ಮಾಡ್ಬೇಕು. ಅವ್ರು ಯೂಸ್ ಮಾಡ್ತಾರ ಇಲ್ಲ ಅನ್ನೋದನ್ನ ನಾನು ಕನ್ಫರ್ಮ್ ಮಾಡ್ಕೋಬೇಕು. ನಾವು ಬಿಡು ಟೈಮ್ ಇಲ್ಲ ಅಂದ್ರೆ ಮಧ್ಯದಲ್ಲಿ ಒಂದ್ಸರಿ ನಾವು ಸರಿಯಾಗಿ ಯೂಸ್ ಮಾಡ್ತಾರ ನೋಡ್ಕೊಂಡು ಒಂದ್ ಸ್ವಲ್ಪ ಫ್ರೀ ಟೈಮಲ್ಲಿ ನಾವು ಒಂದು ವಿಸಿಟ್ ಮಾಡಿದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕಂದ್ರೆ ಅವರಿಂದ 10 ಜನಕ್ಕೆ ಇನ್ನೂ ಒಳ್ಳೇದಾಗುತ್ತೆ. ಬೇರೆಯವರಿಗೆ ರೆಫರ್ ಮಾಡ್ತಾರೆ ಅವರು, ನಂಗೆ ಚೆನ್ನಾಗಿ ಹುಷಾರಾಗಿದ್ದೀವಿ, ನಾವು ಇನ್ನೊಬ್ರಿಗೆ ಹೇಳ್ಬೋದು ಅಂತ ಅವರಿಗೂ ಒಂದು ಮೈಂಡ್ ಸೆಟ್ ಆಗುತ್ತೆ. ಅದೊಂದು ತುಂಬಾನೇ ಒಂದು ಪ್ರೌಡ್ ಫೀಲ್ ಇದೆ ಮೇಡಮ್. ಯಾಕಂದ್ರೆ ಡಾಕ್ಟರ್ ಸಾಗರ್ ಜೋಶಿ ಅವರು ಇದೊಂದು ಭೂಮಿಗೆ ಬಂದ ಭಗವಂತ ಅಂತ ಹೇಳ್ಬೋದು. ಯಾಕಂದ್ರೆ ಇದೊಂದು ಮೆಡಿಸಿನ್ ಮುಕ್ತವಾಗಿ ಇಂಡಿಯಾ ಮಾಡ್ಬೇಕನ್ನೋದು ಒಂದು ಅವ್ರ ಇಂಟೆನ್ಷನ್ಗೆ ಮಾದರಿ ಆಗ್ಬೇಕು. ಪ್ರತಿಯೊಬ್ರು ಒಂದು ಇದ್ರಲ್ಲಿ ಜೋಡಣೆ ಕೈ ಜೋಡಿಸಿದ್ರೆ ಪ್ರತಿಯೊಬ್ರು ನಾವು ಇದರಲ್ಲಿ ಒಂದು ಮೆಡಿಸಿನ್ ಒಂದು ಕೆಲವು ಎಷ್ಟೋ ಜನ ಮೆಡಿಸಿನ್ ಒಂದು ವಾರಕ್ಕೆ 1,500-2,000 ರೂಪಾಯಿ ಪ್ರತಿ ವಾರ ಹಾಕಿ ಬರ್ತಾರೆ. ಇದು ಒಂದ್ಸರಿ ಮ್ಯಾಟರ್ಸ್ ತಗೊಂಡ್ಬಿಟ್ಟು ಆ ಮೆಡಿಸಿನ್ ಡೋಸು ಕಡಿಮೆ ಆಗುತ್ತೆ, ನಾವು ವಿಷ ತಿಂತಾ ಇರೋದು ಕಡಿಮೆ ಆಗುತ್ತೆ, ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಅಂತದ್ದು ಒಂದು ನಾವು ನಿಜವಾಗಿ ಪ್ರತಿಯೊಬ್ಬರಿಗೂ ನಾವು ಅರ್ಥ ಮಾಡಿಸಿ, ನಾವು ಯಾರು ಫೀಲ್ಡಿಗೆ ಹೋಗ್ತೀವೋ ಅವ್ರು ನಾವು ಪರ್ಟಿಕ್ಯುಲರ್ ನಾವು ಯೂಸ್ ಮಾಡ್ಬೇಕು. ಇಲ್ಲಾಂದ್ರೆ ನಾವು ಅವ್ರು ಬಂದವ್ರು ಅವ್ರು ಕಸ್ಟಮರ್ ಏನ್ ಮಾಡ್ತಾರೆ, ನಾವು ಯೂಸ್ ಮಾಡ್ತೇವೆ ನಮ್ಮನ್ನ ನೋಡ್ತಾರೆ. ನಮ್ಮ ಕೈಯಲ್ಲಿ ರಿಚ್ ಬ್ಯಾಟ್ ಇದ್ರೆ ನಾವು ಕರೆಕ್ಟಾಗಿ ಯೂಸ್ ಮಾಡಿಲ್ಲ, ಬೇರೆಯವ್ರಿಗೆ ಹೇಳಲಿಕ್ಕೆ 100% ಸಾಧ್ಯ ಇಲ್ಲ. ನಾವು ಪ್ರಾಪರ್ ಆಗಿ ನಾವು ಯೂಸ್ ಮಾಡ್ಕೊಂಡು ಫೀಲ್ಡಿಗೆ ಹೋದ್ರೆ 100% ಪ್ರತಿಯೊಬ್ಬರ ಮನೇಲಿ ನಾವು ರೀಚ್ ಮಾಡ್ಬೋದು. ಹಾಗೆ ನಮ್ಮ ಅಕ್ಕನ ಮನೆಗೆ ಬಂದೆ, ನಮ್ಮ ಅಕ್ಕನಿಗೂ ಅಷ್ಟೇ ಕೈಯೆಲ್ಲ ಒಂಥರ ಚಳಿಗೆ ಮರ್ಕಟ್ಟೋದು, ಆಮೇಲೆ ಆವಾಗ ತಲೆನೋವು ಬರೋದು, ಆಮೇಲೆ ಬೆನ್ನೋವು ಬರೋದು ಇತ್ತು. ನಾ ಹೇಳಿದ್ರೆ ಒಂದು ಮ್ಯಾಟರ್ಸ್ ಯೂಸ್ ಮಾಡಿ ನೋಡೋಂದೆ. ನಾನು ಅಷ್ಟೆಲ್ಲ ಡಾಕ್ಟರ್ ಮೆಡಿಸಿನ್ ಮಾಡಿದ್ದು ಹೋಗುತ್ತಾ ಅಂತ ಕೇಳಿದ್ರು. ಅಮ್ಮನಿಗೆ ನಾವು ಸ್ಟಾರ್ಟಿಂಗ್ ಅಮ್ಮನಿಗೆ ಶುಗರ್ ಎಲ್ಲ ಇದ್ದಲ್ಲಿ ಯೂಸ್ ಮಾಡಿದೀವಿ. ಅಮ್ಮಂಗೆ ನಾರ್ಮಲ್ ಆಗಿ ಹ್ಯಾಪಿ ಆಗಿದ್ದಾರೆ. ಈಗ ಮೆಡಿಸಿನ್ ಡೋಸ್ ಎಲ್ಲ ಕಡಿಮೆ ಮಾಡಿ ಹ್ಯಾಪಿ ಆಗಿದ್ದಾರೆ. ಈಗ ನಮ್ಗೆ ತಲೆ ವಿಷಯ ಇಲ್ಲ, ಅಮ್ಮ ಚೆನ್ನಾಗಿತ್ತು ಅಂದ್ರೆ ನಮ್ಮ ಊರಲ್ಲಿ ಒಂದು ಕಾಲ್ ಮಾಡಿದಾಗ ಚೆನ್ನಾಗಿದ್ದಾರೆ. ಅದೊಂದು ತುಂಬಾ ಪ್ರೌಡ್ ಫೀಲ್ ಇದೆ. ಯಾಕಂದ್ರೆ ಅವ್ರು ಕೆಲಸ ಮಾಡ್ಕೊಂಡು ಆರಾಮಾಗಿದ್ದಾರೆ. ಅದನ್ನ ನಮ್ಮ ಈ ಅಕ್ಕನಿಗೆ ಒಂದು ಕೊಟ್ಟ, ನಾನು ನೋಡು ನಾಳೆ ಫಸ್ಟ್ ಇವಳಿಗೂ ನಂಬಿಕೆ ಇದ್ದಿಲ್ಲ. ಅಮ್ಮ ಹುಷಾರಾಗಿದ್ರು, ಆದ್ರೂ ನಂಗೆ ಅದು ಹೋಗುತ್ತಾ, ಒಬ್ಬೊಬ್ರಿಗೆ ತಾಗ್ಬೋದು ಒಬ್ಬೊಬ್ರು ತಾಗಲ್ಲ ಅಂತ. ಪ್ರತಿಯೊಬ್ಬರಿಗೂ ಕರೆಕ್ಟಾಗಿ ಯೂಸ್ ಮಾಡ್ರೆ ಆಗತ್ ಮರತಿ, ಒಂದು ನೋಡ್ ಅಂತ ಹೇಳಿದೆ. ಅವಳಿಗೆ ಕೈ ಮರ್ಕೊಟ್ಟೋದಾಗ್ಲಿ, ಮತ್ತೆ ಆವಾಗ ತಲೆನೋವು ಬರೋದು, ಬೆನ್ನೋವೆಲ್ಲ ಕಡಿಮೆ ಆಗಿದೆ. ತುಂಬಾ ಖುಷಿಯಾಗಿದ್ಲಿ. ಈಗ ಹಾಗೆ ನಾವು ಇದನ್ನ ಇನ್ನೊಂದು ಅವರು ಭಾವನೆಗೂ ಇನ್ನೊಂದು ತಗೊಂತ ಇದ್ದಾರೆ ನಾಡ್ದು. ತುಂಬಾ ಪ್ರೌಡ್ ಫೀಲ್ ಇದೆ. ಪ್ರತಿಯೊಬ್ರು ಯೂಸ್ ಮಾಡ್ಲಿ. ತುಂಬಾ 100% ಇದು ಪ್ರತಿಯೊಬ್ರು ಮನೆಗೆ ರೀಚ್ ಮಾಡೋದು ನಮ್ಮ ಕರ್ತವ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಅಕ್ಕ ಮಾತಾಡ್ತಾರೆ, ಕೊಟ್ಟೆ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಆರಾಮಾ? ಆರಾಮು. ಅದು ನಿಮ್ಮ ಪ್ರಾಡಕ್ಟ್ ತುಂಬಾ ಚೆನ್ನಾಗಿದೆ. ನಾನು ಯೂಸ್ ಮಾಡಿದೆ, ತಲೆ ಸೆಳ್ತಾ ಇತ್ತು, ಆಮೇಲೆ ಕೈ ಜುಮ್ ಹಿಡಿಯೋದಿತ್ತು, ಅದೆಲ್ಲ ಕಮ್ಮಿ ಆಗಿದೆ. ತುಂಬಾ ಚೆನ್ನಾಗಿದೆ ಪ್ರಾಡಕ್ಟ್. ನಾನು ಇನ್ನೊಬ್ರಿಗೆ ಹೇಳ್ತೀನಿ, ಪ್ರತಿಯೊಬ್ರು ಮಾಡ್ಲಿ ಮೇಡಮ್. ತುಂಬಾ ಚೆನ್ನಾಗಿದೆ. ಕೈ ಜುಮ್ ಹಿಡಿಯೋದಂದ್ರೆ ಏನ್ ಹಿಡ್ಕೊಂಡ್ರೆ ಗೊತ್ತಾಗ್ತಿಲ್ಲ, ಆತರ ಇತ್ತು. ಇವಾಗ ಪರವಾಗಿಲ್ಲ ಮೇಡಮ್. ನಿಮ್ ಹೆಸರು? ವಸಂತಿ. ವಸಂತಿ, ಓಕೆ ಓಕೆ ಓಕೆ. ಬೆಂಗಳೂರಲ್ಲಿ. ಬೆಂಗಳೂರಲ್ಲಿ. ತುಂಬಾ ಚೆನ್ನಾಗಿದೆ ಮೇಡಮ್. ಕೈ ಫೋನ್ ಹಿಡ್ಕೊಳಕ್ಕೂ ಆಗ್ತಾ ಇಲ್ಲ, ಅಷ್ಟು ಜುಮ್ ಹಿಡಿತಾ ಇತ್ತು. ಕೈಯಲ್ಲಿ ಫೋನ್ ಹಿಡ್ಕೊಂಡ್ರೆ ಕೈ ನಾನೇ ಇನ್ನೊಂದ್ ಕೈಯಲ್ಲಿ ತೆಗಿಬೇಕಿತ್ತು, ಆತರ ಇತ್ತು ಕೈ. ಇವಾಗ ಫುಲ್ ಆರಾಮಾಗಿದೆ ಮೇಡಮ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ಸ್ ಮೇಡಮ್. ಓಕೆ ಓಕೆ ಓಕೆ. ಥ್ಯಾಂಕ್ ಯು ಮೇಡಮ್, ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೆ ನನ್ನ ಹೆಮ್ಮೆಯ ಫ್ರೆಂಡ್ ರಾಘವೇಂದ್ರ ಸರ್ಗೂ ಸಹ ಥ್ಯಾಂಕ್ ಯು ಸೋ ಮಚ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್.
ಓಕೆ ರಾಜು ಸರ್ ಅವರು ಮತ್ತೆ ಅವರ ಸಿಸ್ಟರ್ ವಸಂತಿ ಮೇಡಮ್ ಅವರು ಮಾತಾಡಿ ಎಷ್ಟು ಅತ್ಯದ್ಭುತವಾಗಿ ಖುಷಿಯಾಗಿ ಮಾತಾಡಿದ್ರೆ. ಯಾಕಂದ್ರೆ ಕಾಲ್ ನೋವು ಇರ್ಬೋದು, ತುಂಬಾ ಸೊಲ್ಯೂಷನ್ ಸಿಕ್ತವರಿಗೆ. ಸೊ ತುಂಬಾ ಸೊಲ್ಯೂಷನ್ ಸಿಕ್ಕಾಗ ಹಾರ್ಟ್ಲಿ ಮನದಾಳದಲ್ಲಿ ಮಾತಾಡ್ತಾರೆ. ತುಂಬಾ ಥ್ಯಾಂಕ್ ಯು ಸರ್, ನಿಮ್ಮ ಒಂದು ಮನದಾಳದ ಮಾತಿಗೆ ಧನ್ಯವಾದಗಳು ನಿಮ್ಗೆ. ಅದೇ ರೀತಿ ಉಳಿದವರಿಗೂ ಕೂಡ ಅವಕಾಶ